ಈ ವಿಡಿಯೋದಲ್ಲಿ ಎಡ್ವಿನ್ ಅರ್ನಾಲ್ಡ್ ಅವರು ಬರೆದಿರ್ತಕ್ಕಂತಹ ಒಂದು ಪೋಯಂ ಸಿದ್ಧಾರ್ಥ ಅಂತಕ್ಕಂತಹ ಒಂದು ಪೋಯಂನ ಸಮರಿಯನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಬಹುದು, ಗೌತಮ ಬುದ್ಧನ ಮೊದಲನೇ ಹೆಸರು ಸಿದ್ಧಾರ್ಥ ಅಂತ ಆಗಿರುತ್ತೆ. ಸೊ ಈ ಸಿದ್ಧಾರ್ಥನೇ ಮುಂದೆ ಗೌತಮ ಬುದ್ಧರಾಗಿ ಪರಿವರ್ತನೆ ಹೊಂದ್ತಾರೆ. ಸೊ ಇವರ ಒಂದು ಜೀವನವನ್ನು ಆಧರಿಸಿ ಈ ಒಂದು ಪೋಯಮನ್ನು ಎಡ್ವಿನ್ ಅರ್ನಾಲ್ಡ್ ಅವರು ಬರೆದಿದ್ದಾರೆ. ಬನ್ನಿ ಈ ಒಂದು ಪೋಯಂನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ವಿಡಿಯೋಗೆ ಹೆಚ್ಚಿನ ಸಪೋರ್ಟ್ ಸಿಕ್ಕರೆ ಹೆಚ್ಚಿನ ಲೆಸನ್ಸ್ಗಳನ್ನು ಈಸಿಯಾಗಿ ಕನ್ನಡದಲ್ಲೇ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ ಈ ಒಂದು ಚಾನಲ್ನಲ್ಲಿ. ಫಸ್ಟ್ ಪಾಯಿಂಟ್ ನೋಡಿ, ಸಿದ್ಧಾರ್ಥ ಈಸ್ ಎ ಪೋಯಮ್ ಬೈ ಎಡ್ವಿನ್ ಅರ್ನಾಲ್ಡ್. ಇಟ್ ಟೆಲ್ಸ್ ದ ಲೈಫ್ ಸ್ಟೋರಿ ಆಫ್ ಗೌತಮ ಬುದ್ಧ ಹೂಸ್ ಒರಿಜಿನಲ್ ನೇಮ್ ವಾಸ್ ಸಿದ್ಧಾರ್ಥ. ಮೊದಲಿಗೆ ಹೇಳಿದಾಗೆ ಈ ಒಂದು ಪ್ರಸ್ತುತ ಪೋಯಮ್ ಇರತಕ್ಕಂಥದ್ದು ಗೌತಮ ಬುದ್ಧ ಇವರ ಜೀವನವನ್ನು ಆಧರಿಸಿರ್ತಕ್ಕಂತಹ ಒಂದು ಸ್ಟೋರಿಯನ್ನು ಈ ಒಂದು ಪೋಯಮ್ ಒಳಗೊಂಡಿದೆ. ಈ ಗೌತಮ ಬುದ್ಧರ ಮೊದಲ ಹೆಸರೇನಾಗಿತ್ತಪ್ಪ ಅಂದರೆ ಸಿದ್ಧಾರ್ಥ ಅಂತೇಳಿ. ದ ಪೋಯಮ್ ಎಕ್ಸ್ಪ್ಲೇನ್ಸ್ ಹೌ ಸಿದ್ಧಾರ್ಥ ಸರ್ಚ್ಡ್ ಫಾರ್ ಟ್ರುತ್ ಆ್ಯಂಡ್ ಫೈನಲಿ ಬಿಕೇಮ್ ದ ಬುದ್ಧ. ನೋಡಿ, ಮೊದಲನೇದಾಗಿ ಸಿದ್ಧಾರ್ಥ ಇರ್ತಕ್ಕಂತಹ ವ್ಯಕ್ತಿ ಯಾವ ರೀತಿ ಸತ್ಯದ ಒಂದು ಸರ್ಚ್ ಮಾಡಲಿಕ್ಕೆ ಅಂದರೆ ಸತ್ಯವನ್ನು ಹುಡುಕ್ತಾ ಹೊರಟ್ಬಿಟ್ಟು ಆ ಸತ್ಯವನ್ನು ಕಂಡುಕೊಂಡ ಮೇಲೆ ಫೈನಲಿ ಇವನು ಬುದ್ಧರಾಗಿ ಪರಿವರ್ತನೆ ಹೊಂದ್ತಾನೆ. ಸೊ ಇದೇ ಕಥೆಯನ್ನು ಈ ಒಂದು ಪೋಯಮ್ ಒಳಗೊಂಡಿದೆ. ಸಿದ್ಧಾರ್ಥ ವಾಸ್ ಬಾರ್ನ್ ಆಸ್ ಎ ಪ್ರಿನ್ಸ್ ಇನ್ ರಾಯಲ್ ಫ್ಯಾಮಿಲಿ. ನಿಮಗೆಲ್ಲ ಗೊತ್ತಿರ್ಬೋದು, ಸಿದ್ಧಾರ್ಥ ಹುಟ್ಟಿರ್ತಕ್ಕಂಥದ್ದು ಸಾಮಾನ್ಯ ಮನೆತನದಲ್ಲಿ ಅಲ್ಲ, ಅವನೊಬ್ಬ ಪ್ರಿನ್ಸ್ ಅಂದರೆ ಒಬ್ಬ ರಾಜಕುಮಾರನಾಗಿರ್ತಾನೆ. ಇವನೊಂದು ಫ್ಯಾಮಿಲಿ ಏನಿರುತ್ತೋ ದಟ್ ಈಸ್ ಅ ರಾಯಲ್ ಫ್ಯಾಮಿಲಿ. ಹಿ ಲಿವ್ಡ್ ಇನ್ ಗ್ರೇಟ್ ಕಂಫರ್ಟ್ ಆ್ಯಂಡ್ ಲಕ್ಸುರಿ. ಜೀವನದಲ್ಲಿ ಯಾವುದೇ ತೊಂದರೆಗಳು ಕೂಡ ಇವನಿಗಿರಲಿಲ್ಲ, ಯಾವುದೇ ಕಷ್ಟಗಳು ಕೂಡ ಇವನಿಗೆ ಕಂಡು ಬರಲಿಲ್ಲ. ಯಾಕಂದರೆ ಇವ್ರದ್ದು ರಾಯಲ್ ಫ್ಯಾಮಿಲಿ ಆಗಿರೋ ಕಾರಣ ತುಂಬಾ ಕಂಫರ್ಟ್ ಆಗಿರತಕ್ಕಂತಹ ಒಂದು ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡ್ತಾ ಇರ್ತಾನೆ ಸಿದ್ಧಾರ್ಥ ತನ್ನ ಆರಂಭದಲ್ಲಿ ಅಂದರೆ ಬಾಲ್ಯದಲ್ಲಿ. ಹಿಸ್ ಫಾದರ್ ವಾಂಟೆಡ್ ಹಿಮ್ ಟು ಬಿಕಮ್ ಎ ಪವರ್ಫುಲ್ ಕಿಂಗ್. ಸೊ ತಂದೆಗೆ ಒಂದು ಆಸೆ ಇರುತ್ತೆ, ಅದೇನಪ್ಪ ಅಂದರೆ ತನ್ನ ಮಗ ಸಿದ್ಧಾರ್ಥನನ್ನು ಒಬ್ಬ ಪವರ್ಫುಲ್ ಕಿಂಗ್ ಆಗಿ ಮಾಡಬೇಕು, ಇವನ ಒಂದು ಸಾಮ್ರಾಜ್ಯ ತುಂಬ ದೊಡ್ಡದಾಗಿರಬೇಕು, ಇವನು ಶೂರನಾಗಿರಬೇಕು, ಈ ರೀತಿಯ ದೊಡ್ಡ ದೊಡ್ಡ ಕನಸುಗಳನ್ನು ತಂದೆ ಕಟ್ಟಿಕೊಂಡಿರ್ತಾರೆ. ಸೊ ಹಿ ಕೆಪ್ಟ್ ಸಿದ್ಧಾರ್ಥ ಅವೇ ಫ್ರಮ್ ಆಲ್ ಕೈಂಡ್ಸ್ ಆಫ್ ಪೇನ್, ಸಾರೋ ಆ್ಯಂಡ್ ಸಫರಿಂಗ್. ಇದೇ ಕಾರಣದಿಂದಾನೇ ತಂದೆ ಏನು ಮಾಡಿರ್ತಾರೆ ಅಂದರೆ ಗೌತಮ ಬುದ್ಧನ ಸಿದ್ಧಾರ್ಥ ಅಂತ ಹೇಳಬೇಕಾಗುತ್ತೆ ನಾವಿಲ್ಲಿ. ಸಿದ್ಧಾರ್ಥನನ್ನು ಎಲ್ಲ ಒಂದು ಪೇನ್ ಅಂದರೆ ನೋವುಗಳು, ಜೀವನದ ಎಲ್ಲ ನೋವುಗಳಿಂದ ದೂರ ಇಟ್ಟಿರ್ತಾರೆ. ಸಾರೋ ದುಃಖದಿಂದ ದೂರ ಇಟ್ಟಿರ್ತಾರೆ. ಸಫರಿಂಗ್ ಜೀವನದಲ್ಲಿ ಅನುಭವಿಸ್ತಕ್ಕಂತಹ ಕಷ್ಟಗಳು ಇವೆಲ್ಲದರಿಂದನೂ ದೂರ ಇಟ್ಟಿರ್ತಾರೆ. ಇನ್ನೊಂದು ಕಥೆಯನ್ನು ನೀವು ಕೇಳಿರ್ಬೋದು, ಯಾವುದೋ ಒಬ್ಬ ವ್ಯಕ್ತಿ ಭವಿಷ್ಯ ನುಡಿತಕ್ಕಂತಹ ವ್ಯಕ್ತಿ ಈ ಸಿದ್ಧಾರ್ಥ ಅಂತಕ್ಕಂತಹ ಹುಡುಗ ಏನಿದಾನೋ ಇವನು ಮುಂದೆ ಒಬ್ಬ ಸನ್ಯಾಸಿ ಆಗ್ತಾನೆ ಅಂತ ಹೇಳಿರ್ತಾನೆ. ಇದರಿಂದ ತಂದೆಗೆ ಚಿಂತೆ ಹತ್ತಿರುತ್ತೆ, ಯಾಕಂದ್ರೆ ತಂದೆ ಕನಸು ಕಾಣ್ತಾ ಇದ್ದಿದ್ದು ಇವನು ರಾಜನಾಗಲಿ ಅಂತೇಳಿ. ಸೊ ಆ ಒಂದು ಭವಿಷ್ಯವಾಣಿಯಿಂದ ಹೆದರಿದಂತಹ ತಂದೆ ಅವನಿಗೆ ಯಾವುದೇ ರೀತಿಯ ಹೊರಗಿನ ಜಗತ್ತಿನ ಪರಿಚಯವೇ ಇರಬಾರ್ದು, ಆ ರೀತಿ ಮಗನನ್ನ ಬೆಳೆಸ್ತಾ ಇರ್ತಾನೆ. ಸಿದ್ಧಾರ್ಥ ಹ್ಯಾಡ್ ಎವ್ರಿಥಿಂಗ್ ಇನ್ ಲೈಫ್, ವೆಲ್ತ್, ಫೈನ್ ಕ್ಲಾತ್ಸ್, ಸರ್ವೆಂಟ್ಸ್ ಆ್ಯಂಡ್ ಬ್ಯೂಟಿಫುಲ್ ಪ್ಯಾಲೇಸ್. ಸೊ ಮೊದಲಿಗೆ ಹೇಳಿದಾಗೆ ಸಿದ್ಧಾರ್ಥನಿಗೆ ಎಲ್ಲವೂ ಇತ್ತು. ವೆಲ್ತ್ ಅಂದರೆ ಸಿರಿ ಸಂಪತ್ತು ಅಂತೇಳಿ, ಫೈನ್ ಕ್ಲಾಸ್ ಅವನಿಗೆ ಎಂಥ ಬಟ್ಟೆ ಬೇಕು ಅಂತಹ ಬಟ್ಟೆಗಳಿದ್ದಾವೆ, ಸರ್ವೆಂಟ್ಸ್ ಕೆಲಸವನ್ನು ಮಾಡಲಿಕ್ಕೆ ಆಳುಗಳು ಸೇವಕರಿದ್ದಾರೆ, ಮತ್ತು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಪ್ಯಾಲೇಸ್ ಕೂಡ ಅಂದರೆ ಅರಮನೆ ಕೂಡ ಇದೆ. ಬಟ್ ಹಿ ವಾಸ್ ನಾಟ್ ಹ್ಯಾಪಿ ಇನ್ ಈಸ್ ಹಾರ್ಟ್. ಇಷ್ಟೆಲ್ಲ ಇದ್ರೂ ಕೂಡ ಅವನ ಹೃದಯದಲ್ಲಿ ಅವನಿಗೆ ಸಂತೋಷ ಅಂತಕ್ಕಂಥದ್ದು ಇರಲೇ ಇಲ್ಲ. ಯಾವಾಗಲೂ ಕೂಡ ಏನನ್ನೋ ಚಿಂತಿಸ್ತಕ್ಕಂತಹ ವ್ಯಕ್ತಿ ಅವನಾಗಿರ್ತಾನೆ. ಒಂದು ದಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಘಟನೆ ನಡೆಯುತ್ತೆ ಅವನ ಲೈಫಲ್ಲಿ. ಒನ್ ಡೇ ಸಿದ್ಧಾರ್ಥ ವೆಂಟ್ ಔಟ್ ಆಫ್ ದ ಪ್ಯಾಲೇಸ್ ಆ್ಯಂಡ್ ಸಾ ದ ರಿಯಲ್ ವರ್ಲ್ಡ್. ಸೊ ಹುಡುಗ ಏನು ಮಾಡ್ತಾನೆ, ಆ ಒಂದು ಪ್ಯಾಲೇಸನ್ನು ಅಂದರೆ ಅರಮನೆಯನ್ನು ಬಿಟ್ಟು ಹಾಗೆ ತಿರುಗಾಡಲಿಕ್ಕೆ ಅಂತೇಳಿ ಹೊರಗಡೆ ಹೋಗ್ತಾನೆ. ಹೋದಂತಹ ಸಂದರ್ಭದಲ್ಲಿ ಅವನಿಗೆ 4 ಅಂಶಗಳು ಕಾಣಿಸ್ತವೆ. ಇಡೀ ಜೀವನವೇ ಬದಲಾಗ್ತಕ್ಕಂತಹ ದೃಶ್ಯಗಳನ್ನು ಅವನು ಅಲ್ಲಿ ಗಮನಿಸ್ತಾನೆ. ಯಾವ್ಯಪ್ಪ ಅಂದರೆ ನೋಡಿ, ಹಿ ಸಾ ಆನ್ ಓಲ್ಡ್ ಮ್ಯಾನ್. ಒಬ್ಬ ಓಲ್ಡ್ ಮ್ಯಾನನ್ನು ಇಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು. ವಯಸ್ಸಾಗಿರತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಸಿದ್ಧಾರ್ಥ ನೋಡ್ತಾನೆ ಮೊದಲನೇದಾಗಿ. ಎ ಸಿಕ್ ಪರ್ಸನ್, ಎರಡನೇದಾಗಿ ಒಬ್ಬ ಸಿಕ್ ಪರ್ಸನ್ ಚಿತ್ರದಲ್ಲಿ ಗಮನಿಸಬಹುದು. ರೋಗ ಪೀಡಿತವಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ. ಅದೇ ರೀತಿ ಎ ಡೆಡ್ ಬಾಡಿ, ಸೊ ಇಲ್ಲಿ ಶವವನ್ನು ಸಾಗಿಸ್ತಕ್ಕಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಸೊ ಈ ರೀತಿ ಥರ್ಡ್ ಡೆಡ್ ಬಾಡಿಯನ್ನು ನೋಡ್ತಾನೆ. ಈ 3 ದೃಶ್ಯಗಳನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ. ದೀಸ್ ಸೈಡ್ಸ್ ಶಾಕ್ಡ್ ಹಿಮ್ ಡೀಪ್ಲಿ. ಹಿ ಅಂಡರ್ಸ್ಟುಡ್ ದ್ಯಾಟ್ ಓಲ್ಡ್ ಏಜ್, ಡಿಸೀಸ್ ಆ್ಯಂಡ್ ಡೆತ್ ಆರ್ ಪಾರ್ಟ್ ಆಫ್ ಹ್ಯೂಮನ್ ಲೈಫ್. ಸೊ ಅವನಿಗೆ ಒಂದು ವಿಷಯ ಅರ್ಥ ಆಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹುಟ್ಟಿದ್ದಾನೆ ಅಂದರೆ ಅವನಿಗೆ
ವಯಸ್ಸು ಆಗೇ ಆಗುತ್ತೆ. ಅದ್ರ ಜೊತೆಗೆ ಡಿಸೀಸ್ ಅಂದರೆ ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಕ್ಕಂತಹ ಸನ್ನಿವೇಶಗಳು ಎದುರಾಗ್ತವೆ. ಮತ್ತು ಕೊನೆಗೆ ಡೆತ್ ಅಂದರೆ ಸಾವು ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯು ಎದುರಿಸಲೇಬೇಕಾಗಿರ್ತಕ್ಕಂಥ ಘಟನೆ ಅಂತಕ್ಕಂಥದ್ದನ್ನು ಅವನು ಅರ್ಥ ಮಾಡ್ಕೊಳ್ತಾನೆ. ಸೊ ಈ ಒಂದು 3 ಘಟನೆಗಳ ಜೊತೆಗೆ ಇನ್ನೊಂದು ಘಟನೆ ಕೂಡ ಅವನ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಅದ್ಯಾವುದು ಅಂದರೆ ನೋಡಿ, ಹಿ ಆಲ್ಸೋ ಸಾ ಎ ಹೋಲಿ ಮಂಕ್. ಅಂದರೆ ಹೋಲಿ ಮಂಕ್ ಅಂದರೆ ನಾವು ಒಬ್ಬ ಸನ್ಯಾಸಿ ಅಂತ ಹೇಳ್ಬೋದು. ಒಬ್ಬ ಸನ್ಯಾಸಿಯನ್ನ ಇಲ್ಲಿ 4ನೇ ದೃಶ್ಯವನ್ನ ಗಮನಿಸಬಹುದು. ಅದನ್ನು ಕೂಡ ನೋಡ್ತಾನೆ. ಹೂ ಲಿವ್ಡ್ ಎ ಪೀಸ್ಫುಲ್ ಲೈಫ್. ಸೊ ಎಲ್ಲ ಕಷ್ಟಗಳನ್ನು ಬಿಟ್ಟು ಅವನು ಆನಂದದಾಯಕವಾಗಿರ್ತಕ್ಕಂತಹ ಒಂದು ಏಕಾಂತದ ಜೀವನವನ್ನ ಆ ಸನ್ಯಾಸಿ ಮಾಡ್ತಾ ಇರ್ತಾನೆ. ದಿಸ್ ಮೇಡ್ ಸಿದ್ಧಾರ್ಥ ಥಿಂಕ್ ಡೀಪ್ಲಿ ಅಬೌಟ್ ದ ಮೀನಿಂಗ್ ಆಫ್ ಲೈಫ್. ಸೊ ಈ 4 ದೃಶ್ಯಗಳು ಅವನ ಮೇಲೆ ಅಂದರೆ ಸಿದ್ಧಾರ್ಥನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತವೆ. ತುಂಬ ಚಿಂತನೆಗಳನ್ನು ಜೀವನದ ಕುರಿತವನು ಮಾಡಲಿಕ್ಕೆ ತೊಡಗ್ತಾನೆ. ಈ ಒಂದು ಘಟನೆಗಳ ನಂತರ ಸಿದ್ಧಾರ್ಥ ಫೆಲ್ಟ್ ದ್ಯಾಟ್ ವರ್ಲ್ಡ್ಲಿ ಪ್ಲೆಜರ್ಸ್ ಕುಡ್ ನಾಟ್ ಗಿವ್ ಟ್ರೂ ಹ್ಯಾಪಿನೆಸ್. ಸೊ ಸಿದ್ಧಾರ್ಥನಿಗೆ ಅರ್ಥ ಆಗುತ್ತೆ, ಈ ಒಂದು ವರ್ಲ್ಡ್ಲಿ ಪ್ಲೆಜರ್ಸ್ ಏನಿದಾವೋ ಅಂದರೆ ನಾವು ಭೌತಿಕ ವಸ್ತುಗಳಿಂದ ಆನಂದವನ್ನು ಹೊಂದತಕ್ಕಂಥದ್ದೇನಿದೆನೋ ಇದು ಶಾಶ್ವತ ಅಲ್ಲ, ಇದು ನಿಜವಾದಂತಹ ಸಂತೋಷವನ್ನು ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ. ಹಿ ವಾಂಟೆಡ್ ಟು ಫೈಂಡ್ ಎ ವೇ ಟು ಎಂಡ್ ಹ್ಯೂಮನ್ ಸಫರಿಂಗ್. ಏನಾದರೂ ಮಾಡಿ ಮನುಷ್ಯನನ್ನ ಅವನ ಕಷ್ಟಗಳಿಂದ ಪಾರು ಮಾಡಬೇಕು ಅಂತಕ್ಕಂತಹ ಒಂದು ಆಸೆಯನ್ನು ಗೌತಮ ಬುದ್ಧ ಹೊಂದ್ತಾ ಇದ್ದಾನೆ. ಸೊ ಒನ್ ನೈಟ್ ಹಿ ಲೆಫ್ಟ್ ಹಿಸ್ ಪ್ಯಾಲೇಸ್, ಹಿಸ್ ವೈಫ್ ಆ್ಯಂಡ್ ಹಿಸ್ ಚೈಲ್ಡ್. ಸೊ ಆ ಎಲ್ಲ ಅವನ ಒಂದು ಸಿರಿ ಸಂಪತ್ತಿರ್ಬೋದು, ಅಂದರೆ ಪ್ಯಾಲೇಸ್ ಅರಮನೆ ಇರ್ಬೋದು, ಅವನ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರನ್ನ ಬಿಟ್ಟು, ಅಂದರೆ ಒಂದು ಮಗು ಇರುತ್ತೆ ರಾಹುಲ ಅಂತೇಳಿ, ಅದನ್ನು ಕೂಡ ಇವನು ಬಿಟ್ಟು ಹೊರಡ್ತಾನೆ. ಹಿ ಗೇವ್ ಅಪ್ ಹಿಸ್ ರಾಯಲ್ ಲೈಫ್ ಆ್ಯಂಡ್ ಬಿಕೇಮ್ ಎ ಮಂಕ್. ತನ್ನ ಒಂದು ರಾಯಲ್ ಅದ್ದೂರಿಯಾಗಿರ್ತಕ್ಕಂತಹ ವೈಭವದ ಜೀವನವನ್ನು ಪರಿತ್ಯಾಗ ಮಾಡ್ತಾ ಇದ್ದಾನೆ, ಅಂದರೆ ಬಿಟ್ಟು ಹೋಗ್ತಾ ಇದ್ದಾನೆ, ತ್ಯಾಗವನ್ನು ಮಾಡಿ ಒಬ್ಬ ಸನ್ಯಾಸಿಯಾಗಿ ಬದಲಾಗಿ ಹೊರಡ್ತಾ ಇದ್ದಾನೆ ಮನೆಯನ್ನು ಬಿಟ್ಟು. ದಿಸ್ ಆಕ್ಟ್ ಈಸ್ ಕಾಲ್ಡ್ ದ ಗ್ರೇಟ್ ರಿನನ್ಸಿಯೇಷನ್. ಸೊ ಈ ಒಂದು ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥದ್ದನ್ನು ಮಹಾತ್ಯಾಗ ಅಂತೇಳಿ ಕರೀತಾರೆ. ರಿನನ್ಸಿಯೇಷನ್ ಅಂದರೆ ತ್ಯಾಗ ಅಂತೇಳಿ ನಾವು ಹೇಳ್ತೇವೆ. ಹಿ ಪ್ರಾಕ್ಟೀಸ್ಡ್ ಸಿವಿಯರ್ ಪೆನಾನ್ಸ್ ಆ್ಯಂಡ್ ಮೆಡಿಟೇಷನ್. ತುಂಬ ಗಾಢವಾಗಿರ್ತಕ್ಕಂತಹ ಪೆನಾನ್ಸ್ ಅಂದರೆ ಧ್ಯಾನ ಅಥವಾ ತಪಸ್ಸು ಅಂತೇಳಿ ನಾವು ಕರಿತೇವೆ. ಸೊ ಮನೆ ಬಿಟ್ಟು ಹೋದಂತಹ ಗೌತಮ ಬುದ್ಧ ಏನು ಮಾಡ್ತಾನೆ, ಒಂದು ತಪಸ್ಸನ್ನು ಮಾಡ್ತಾನೆ, ಮೆಡಿಟೇಷನ್ ಧ್ಯಾನವನ್ನು ಮಾಡ್ತಾನೆ. ಹಿ ಲಿವ್ಡ್ ಇನ್ ಫಾರೆಸ್ಟ್ಸ್ ಆ್ಯಂಡ್ ಏಟ್ ವೆರಿ ಲಿಟಲ್ ಫುಡ್. ಹಾಗೆ ಅರಣ್ಯದಲ್ಲಿ ವಾಸವನ್ನು ಮಾಡಲಿಕ್ಕೆ ತೊಡಗ್ತಾನೆ ಮತ್ತು ಲಿಟಲ್ ಫುಡ್ ಅಂದರೆ ಊಟವನ್ನು ಜಾಸ್ತಿ ಮಾಡ್ತಾ ಇರಲಿಲ್ಲ, ತುಂಬ ಕಡಿಮೆ ಊಟವನ್ನು ತೆಗೆದುಕೊಳ್ತಾ ಇದ್ದ. ದೇಹ ದಂಡನೆಗೆ ಇವನು ತೊಡಗ್ತಾನೆ, ಅಂದರೆ ತನ್ನ ದೇಹವನ್ನು ದಂಡಿಸ್ತಕ್ಕಂತಹ ಕೆಲಸಕ್ಕೆ ತೊಡಗಿರ್ತಾನೆ. ಹಿ ಟಾರ್ಚರ್ಡ್ ಹಿಸ್ ಬಾಡಿ ಥಿಂಕಿಂಗ್ ಇಟ್ ವುಡ್ ಲೀಡ್ ಹಿಮ್ ಟು ದ ಟ್ರುತ್. ಸೊ ಈ ರೀತಿ ದೇಹ ದಂಡನೆಯ ಮೂಲಕ ನಾನು ಸತ್ಯವನ್ನು ಅರಿತುಕೊಳ್ಳಬಹುದು ಅಂತಕ್ಕಂಥದ್ದು ಆರಂಭದಲ್ಲಿ ಅವನ ನಂಬಿಕೆ ಆಗಿರುತ್ತೆ. ಬಟ್ ಆಫ್ಟರ್ ಮೆನಿ ಇಯರ್ಸ್ ಹಿ ರಿಯಲೈಸ್ಡ್ ದ್ಯಾಟ್ ಎಕ್ಸ್ಟ್ರೀಮ್ ಸಫರಿಂಗ್ ವಾಸ್ ನಾಟ್ ದ ರೈಟ್ ಪಾತ್. ಸೊ ಅನೇಕ ದಿನಗಳ ಕಾಲ ಇದೇ ರೀತಿಯೇ ದೇಹ ದಂಡನೆಯನ್ನು ಮಾಡ್ತಾನೆ, ಮೆನಿ ಇಯರ್ಸ್. ಆದರೆ ಅದರಿಂದ ಅವನಿಗೆ ಯಾವುದೇ ಲಾಭ ಆಗೋದಿಲ್ಲ. ಸೊ ಕೊನೆಗೆ ಅರ್ಥ ಮಾಡ್ಕೊಳ್ತಾನೆ, ಈ ರೀತಿ ನಾನು ದೇಹವನ್ನು ದಂಡಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ಸತ್ಯದ ಅರಿವು ಆಗೋದಿಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ. He understood that both luxury and severe penance are harmful. ಸೊ ಈ ರೀತಿಯಾಗಿ ನಾನು ಈ ಒಂದು ಏನು ತಪಸ್ಸನ್ನು ಮಾಡ್ತಾ ಇದ್ದೇನೋ, ದೇಹವನ್ನು ದಂಡನೆ ಮಾಡ್ತಾ ಇದ್ದೇನೋ, ದೇಹಕ್ಕೆ ಹಾನಿ ಆಗ್ತಾ ಇದೆ ಇದರಿಂದ, ಬಟ್ ಯಾವುದೇ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ. ಫೈನಲಿ ಸಿದ್ಧಾರ್ಥ ಸ್ಯಾಟ್ ಇನ್ ಡೀಪ್ ಮೆಡಿಟೇಷನ್ ಅಂಡರ್ ದ ಬೋಧಿ ಟ್ರೀ. ಸೊ ಗೌತಮ ಬುದ್ಧ ಕೊನೆಗೆ ಏನು ಮಾಡ್ತಾನೆ, ಒಂದು ಬೋಧಿ ಟ್ರೀಯ ಕೆಳಗಡೆ ಕೂತ್ಕೊಂಡು ತಪಸ್ಸನ್ನು ಮಾಡಲಿಕ್ಕೆ ತೊಡಗ್ತಾನೆ. ಆಫ್ಟರ್ ಲಾಂಗ್ ಮೆಡಿಟೇಷನ್ ಹಿ ಅಟೈನ್ಡ್ ಎನ್ಲೈಟ್ಮೆಂಟ್. ಹೀಗೆ ಅನೇಕ ದಿನಗಳ ಕಾಲ ತಪಸ್ಸನ್ನು ಮಾಡಿದ ನಂತರದಲ್ಲಿ, ಅಥವಾ ತಪಸ್ಸನ್ನೋದಕ್ಕಿಂತ ಧ್ಯಾನ ಅಂತ ಹೇಳಬೇಕಾಗುತ್ತೆ. ಸೊ ಈ ರೀತಿ ಆ ಮರದ ಕೆಳಗಡೆ ಧ್ಯಾನವನ್ನು ಏನು ಬಹಳ ದಿನಗಳ ಕಾಲ ಮುಂದುವರಿಸ್ತಾನೋ, ಕೊನೆಗೆ ಇವನಿಗೆ ಒಂದು ಜ್ಞಾನದ ಅರಿವಾಗುತ್ತೆ, ಸತ್ಯದ ಅರಿವಾಗುತ್ತೆ. ಅದನ್ನೇ ಇಲ್ಲಿ ಎನ್ಲೈಟ್ಮೆಂಟ್ ಅಂತ ಕರಿತಾ ಇದ್ದೇವೆ ನಾವು, ಅಂದರೆ ಜ್ಞಾನವನ್ನು ಪಡೆದುಕೊಳ್ಳೋದು ಅಂಥೇಳಿ. ಹಿ ಅಂಡರ್ಸ್ಟುಡ್ ದ ಟ್ರುತ್ ಆಫ್ ಲೈಫ್ ಆ್ಯಂಡ್ ದ ಕಾಸ್ ಆಫ್ ಹ್ಯೂಮನ್ ಸಫರಿಂಗ್. ಸೊ ನಿಜವಾಗಿರ್ತಕ್ಕಂತಹ ಸತ್ಯವನ್ನು ಏನು ಅರಸ್ತಾ ಇದ್ನೋ ಜೀವನದ ಬಗ್ಗೆ, ಆ ಒಂದು ಬೋಧಿ ವೃಕ್ಷದ ಕೆಳಗಡೆ ಇವನು ಆ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ತಾನೆ. ಮನುಷ್ಯನ ನೋವುಗಳಿಗೆ ನಿಜವಾದಂತಹ ಕಾರಣಗಳು ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ. ಫ್ರಮ್ ದಟ್ ಮೂಮೆಂಟ್ ಹಿ ಬಿಕೇಮ್ ನೋನ್ ಆಸ್ ಬುದ್ಧ, ದ ಎನ್ಲೈಟೆಂಡ್ ಒನ್. ಸೊ ಆ ಕ್ಷಣದಿಂದ, ಅಂದರೆ ಆ ಒಂದು ಜ್ಞಾನ ಸಂಪಾದನೆಯನ್ನು ಮಾಡ್ಕೊಳ್ತಾನಲ್ವ, ಧ್ಯಾನವನ್ನು ಮಾಡಿಬಿಟ್ಟು ಬೋಧಿ ವೃಕ್ಷದ ಕೆಳಗಡೆ, ಆ ಒಂದು ಘಟನೆಯನ್ನು ನಾವು ಏನಂತ ಕರಿತೀವಿ, ಜ್ಞಾನೋದಯ ಆಯಿತು ಅವನಿಗೆ ಅಂತ ಹೇಳ್ತೇವೆ. ಅವತ್ತಿಂದ ಅವನು ಬುದ್ಧನಾಗಿ ಪರಿವರ್ತನೆ ಹೊಂತಾನೆ. ಅಂದರೆ ಅವನ ಹೆಸರು ಸಿದ್ಧಾರ್ಥ ಇರತಕ್ಕಂಥದ್ದು ಬುದ್ಧ ಅಂತೇಳಿ ಚೇಂಜ್ ಆಗುತ್ತೆ. ಅವನನ್ನು
ಎನ್ಲೈಟನ್ಡ್ ಒನ್ ಅಂದರೆ ಒಬ್ಬ ಜ್ಞಾನಿ ಅಂತೇಳಿ ಹೇಳಬೇಕಾಗುತ್ತೆ. ಈ ಒಂದು ಪದದ ಮೀನಿಂಗನ್ನು ಜ್ಞಾನಿಯಾಗಿ ಬದಲಾಗ್ತಾನೆ. ಬುದ್ಧ ಟಾಟ್ ಪೀಪಲ್ ದ ಮಿಡಲ್ ಪಾತ್ ವಿಚ್ ಅವಾಯ್ಡ್ಸ್ ಬೋತ್ ಲಕ್ಸರಿ ಆ್ಯಂಡ್ ಎಕ್ಸ್ಟ್ರೀಮ್ ಹಾರ್ಡ್ಶಿಪ್. ಸೊ ಒಂದು ಮಧ್ಯ ಮಾರ್ಗವನ್ನು, ಮುಕ್ತಿಯನ್ನು ಪಡೀಲಿಕ್ಕೆ ಗೌತಮ ಬುದ್ಧ ಇಲ್ಲಿ ತೋರಿಸಿಕೊಡ್ತಾನೆ. ಅದೇನಪ್ಪ ಅಂದರೆ ಲಕ್ಸುರಿ, ನಾವು ತುಂಬ ಲಕ್ಸುರಿಯಸ್ ಲೈಫನ್ನ ಲೀಡ್ ಮಾಡ್ತಕ್ಕಂಥದ್ದು ಸರಿಯಲ್ಲ, ಮತ್ತು ಎಕ್ಸ್ಟ್ರೀಮ್ ಹಾರ್ಡ್ಶಿಪ್ ಅಂದರೆ ತುಂಬ ಕಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ಇವನು ಕಂಡುಕೊಳ್ತಾನೆ. ಹಿ ಟಾಟ್ ಟ್ರುತ್, ನಾನ್ ವೈಲೆನ್ಸ್, ಕಂಪ್ಯಾಷನ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್. ಸೊ ಜನರಿಗೆ ಅವನು ಬೋಧನೆಯನ್ನು ಮಾಡ್ತಾನೆ. ಏನನ್ನಂದರೆ ಸತ್ಯದ ಒಂದು ಬೋಧನೆ, ನಾನ್ ವೈಲೆನ್ಸ್ ಅಂದರೆ ಅಹಿಂಸೆ, ಕಂಪ್ಯಾಷನ್ ಸಹಾನುಭೂತಿ ಅಂತ ಹೇಳ್ತೇವೆ, ಆ್ಯಂಡ್ ಸೆಲ್ಫ್ ಕಂಟ್ರೋಲ್, ಒಬ್ಬ ವ್ಯಕ್ತಿ ತನ್ನನ್ನು ತಾನು ಯಾವ ರೀತಿ ನಿಯಂತ್ರಣ ಮಾಡ್ಕೋಬೇಕು, ಅದರಿಂದ ಏನು ಲಾಭ ಇದೆ, ಇವುಗಳನ್ನು ಅವನೇನು ಮಾಡ್ತಾನೆ ಎಲ್ಲ ಜನಗಳಿಗೂ ಕೂಡ ಟೀಚ್ ಮಾಡಲಿಕ್ಕೆ ಹೊರಡ್ತಾನೆ. ಹಿಸ್ ಟೀಚಿಂಗ್ಸ್ ಶೋಡ್ ಪೀಪಲ್ ಹೌ ಟು ಓವರ್ಕಮ್ ಡಿಸೈರ್ ಆ್ಯಂಡ್ ಸಫರಿಂಗ್. ಯಾವ ರೀತಿ ಮನುಷ್ಯ ತನ್ನ ದುರಾಸೆಗಳಿಂದ ಆಚೆ ಬರಬೇಕು, ಮತ್ತು ಆ ಒಂದು ದುರಾಸೆಗಳಿಂದ ಆಚೆ ಬಂದರೆ ನೋವು ಅಂತಕ್ಕಂಥದ್ದು ಆಟೋಮೆಟಿಕ್ ದೂರ ಆಗುತ್ತೆ ಅಂತಕ್ಕಂಥದ್ದನ್ನು ಜನಗಳಿಗೆ ಟೀಚಿಂಗ್ ಮಾಡ್ತಾ ಹೋಗ್ತಾರೆ ಗೌತಮ ಬುದ್ಧ ಅವರು. ಹಿಸ್ ಮೆಸೇಜ್ ವಾಸ್ ಸಿಂಪಲ್ ಆ್ಯಂಡ್ ಮೆಂಟ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನೋಡಿ, ಇವರ ಒಂದು ಬೋಧನೆಗಳೇನಿರ್ತವೋ ಅವು ಕೇವಲ ದೊಡ್ಡ ಜ್ಞಾನಿಗಳಿಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿದ್ವು. ಸಾಮಾನ್ಯ ಜನಗಳು ಕೂಡ ಆ ಒಂದು ಬೋಧನೆಗಳನ್ನು ಅನುಸರಿಸಬಹುದಾಗಿತ್ತು. ಅಂತಹ ಸಂದೇಶಗಳನ್ನು ಸಾರ್ತಾ ಹೋಗ್ತಾರೆ ಗೌತಮ ಬುದ್ಧ ಅವರು. ದ ಪೋಯಮ್ ಶೋಸ್ ಸಿದ್ಧಾರ್ಥಸ್ ಜರ್ನಿ ಫ್ರಮ್ ಎ ಪ್ರಿನ್ಸ್ ಟು ಅ ಗ್ರೇಟ್ ಸ್ಪಿರಿಚುವಲ್ ಟೀಚರ್. ಮೊದಲಿಗೆ ಹೇಳಿದಾಗೆ ಒಬ್ಬ ರಾಜಕುಮಾರನಿದ್ದಂತಹ ವ್ಯಕ್ತಿ ಒಬ್ಬ ಧಾರ್ಮಿಕ ಟೀಚರ್ ಆಗಿ ಪರಿವರ್ತನೆ ಹೊಂದ್ತಾರಲ್ವಾ, ಅದರ ಒಂದು ಜರ್ನಿ ಈ ಒಂದು ಪೋಯಮ್ ಆಗಿದೆ. ಇಟ್ ಟೀಚಸ್ ಅಸ್ ದ್ಯಾಟ್ ರಿಯಲ್ ಪೀಸ್ ಕಮ್ಸ್ ಫ್ರಮ್ ವಿತಿನ್. ಸೊ ನಿಜವಾಗಿರ್ತಕ್ಕಂತಹ ಶಾಂತಿ ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದು ಹೊರಗಡೆ ಎಲ್ಲೂ ಇಲ್ಲ, ಅದು ನಮ್ಮಲ್ಲೇ ಇದೆ ಅಂತಕ್ಕಂಥದ್ದನ್ನು ಪೋಯಮ್ ಟೀಚ್ ಮಾಡ್ತಾ ಇದೆ. ಇಟ್ ಆಲ್ಸೋ ಟೆಲ್ಸ್ ಅಸ್ ಟು ಲಿವ್ ಎ ಬ್ಯಾಲೆನ್ಸ್ಡ್ ಲೈಫ್ ಫಿಲ್ಡ್ ವಿತ್ ಕೈಂಡ್ನೆಸ್ ಆ್ಯಂಡ್ ವಿಸ್ಡಮ್. ಸೊ ನಮ್ಮ ಜೀವನ ದಯೆಯಿಂದ, ಅಹಿಂಸೆಯಿಂದ ತುಂಬಿರಬೇಕು, ಮತ್ತು ನಾವು ಇಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡೋದ್ರ ಕಡೆ ನಮ್ಮ ಗಮನ ಇರಬೇಕು ಅಂತಕ್ಕಂತಹ ಒಂದು ಮೆಸೇಜ್ ಕೊಡೋದ್ರ ಮೂಲಕ ಈ ಒಂದು ಪೋಯಮ್ ಮುಕ್ತಾಯ ಆಗುತ್ತೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಲೆಸನ್ಸ್ಗಳನ್ನು ನೀವು ತುಂಬ ಸುಲಭವಾಗಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತು ಯಾವುದಾದ್ರೂ ನಿಮಗೆ ಲೆಸನ್ ಬೇಕು ಅಂದರೆ ಆ ಲೆಸನ್ ಅಥವಾ ಪೋಯಮ್ನ ಟೈಟಲ್ನ ಕಮೆಂಟ್ ಮಾಡಿ, ರೈಟರ್ ನೇಮನ್ನು ಕೂಡ ಕಮೆಂಟ್ ಮಾಡಿದರೆ ಆ ಒಂದು ಸಮರಿಯನ್ನು ಅಪ್ಲೋಡ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.